ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನ್ ಉಷಾ. ಇದೊಂದು ವಿಚಿತ್ರ ಘಟನೆ. ಯಾರದ್ದೋ ದುಡ್ಡಲ್ಲಿ ಕಳ್ಳರು ಲಾಟರಿ ಟಿಕೆಟ್ ಖರೀದಿಸಿದ್ದಾರೆ. ಅದರಲ್ಲಿ ಜಾಕ್ ಪ್ಯಾಟ್ ಕೂಡ ಬಂದಿದೆ. ಆದ್ರೆ ಆ ದುಡ್ಡಿನ ಮಾಲೀಕ ನನಗೂ ಅದರಲ್ಲಿ ಪಾಲ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾನೆ. ಇಂಥದ್ದೊಂದು ಘಟನೆ ಫ್ರಾನ್ಸ್ನಲ್ಲಿ ನಡೆದಿದೆ. ಫ್ರಾನ್ಸ್ನಲ್ಲಿ ಕಳ್ಳನೊಬ್ಬ ಕಾರಿನ ಕಿಟಕಿ ಗ್ಲಾಸ್ ಅನ್ನ ಒಡೆದು ಕ್ರೆಡಿಟ್ ಕಾರ್ಡ್ ಕದ್ದಿದ್ದಾರೆ. ಅದರಿಂದ ಲಾಟರಿ ಟಿಕೆಟ್ ಖರೀದಿಸಿದ್ದಾನೆ. ಕಳ್ಳನ ಅದೃಷ್ಟವೋ ಕ್ರೆಡಿಟ್ ಕಾರ್ಡ್ ಮಾಲೀಕನ ದುರಾದೃಷ್ಟವೋ ಗೊತ್ತಿಲ್ಲ. ಕಳ್ಳರು ಖರೀದಿಸಿದ ಲಾಟರಿಗೆ ಬಂಪರ್ ಬಹುಮಾನ ಬಂದಿದೆ. ಸುಮಾರು 4,57,00,000 ರೂಪಾಯಿ ಲಾಟರಿ ಟಿಕೆಟ್ನಿಂದ ಬಂದಿದೆ. ಈಗ ಅದರಲ್ಲಿ ನನಗೂ ಪಾಲ್ಬೇಕು ಅಂತ ಕ್ರೆಡಿಟ್ ಕಾರ್ಡ್ ಮಾಲೀಕ ಡಿಮ್ಯಾಂಡ್ ಇಟ್ಟಿದ್ದಾನೆ. ಫ್ರಾನ್ಸ್ ಪ್ರಜೆ ಜೀನ್ ಡೇವಿಡ್ ಎಸ್ಟೆಲೆ ಇದಕ್ಕಾಗಿ ಈಗ ಕೋರ್ಟ್ ಮೆಟ್ಟಿಲೇರಿದ್ದಾನೆ. ಎಸ್ಟೆಲೆ ಲಾಯರ್ ಪೈರೆ ಡಿಬ್ಯೂಷನ್ ಹೇಳೋ ಪ್ರಕಾರ, ಕಳ್ಳರು ತನ್ನ ಕ್ಲೈಂಟ್ನ ಕಾರನ್ನ ಫೆಬ್ರವರಿ 3ನೇ ತಾರೀಕು ಟೌಲ್ ಹೌಸ್ ಬಳಿ ಮುರಿದಿದ್ದಾರೆ. ಅವರು ನನ್ನ ಕ್ಲೈಂಟ್ನ ಕ್ರೆಡಿಟ್ ಕಾರ್ಡ್ನಿಂದ ಬಾರ್ನಲ್ಲಿ ಅದೇ ದಿನ ಪೇಮೆಂಟ್ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಲಾಟರಿ ಟಿಕೆಟ್ ಅನ್ನ ಕೂಡ ಖರೀದಿ ಮಾಡಿದ್ದಾರೆ. ನನ್ನ ಕ್ಲೈಂಟ್ ಕಾರ್ಡ್ನಿಂದ ಖರೀದಿ ಮಾಡಿದ್ದ ಲಾಟರಿ ಟಿಕೆಟ್ಗೆ ಬಹುಮಾನ ಬಂದಿದೆ. ತಡವಾಗಿ ಈ ವಿಚಾರ ನಮಗೆ ಗೊತ್ತಾಗಿದೆ. ಹೀಗಾಗಿ ಅವರು ಅದರಲ್ಲಿ ನಮಗೂ ಪಾಲ್ಬೇಕು ಅಂತ ಕೇಳ್ತಿದ್ದಾರೆ. ಜೊತೆಗೆ ಎಸ್ಟೆಲೆ ಕ್ರೆಡಿಟ್ ಕಾರ್ಡ್ ಸಹಾಯವಿಲ್ಲದೆ ಕಳ್ಳರು ಲಾಟರಿ ಟಿಕೆಟ್ ಅನ್ನ ಖರೀದಿಸೋಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಎಸ್ಟೆಲೆ ಆ ಕಳ್ಳರ ವಿರುದ್ಧ ಯಾವುದೇ ಕೇಸ್ ಹಾಕ್ತಾ ಇಲ್ಲ. ಆದ್ರೆ ಕಳ್ಳರು ಸ್ವಯಂ ಪ್ರೇರಿತರಾಗಿ ಬಂದು ಈ ಡೀಲ್ ಒಪ್ಕೊಳ್ಳಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಕಳ್ಳರ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಆ ಕಳ್ಳರಿಗೆ ಮನೆ ಮಠ ಯಾವುದೂ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಅವರನ್ನ ಪತ್ತೆ ಹಚ್ಚೋದು ಈಗ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ವಕೀಲರು ಹೇಳಿದ್ದಾರೆ. ಪೊಲೀಸರು ಇನ್ನೂ ಕಳ್ಳರನ್ನ ಪತ್ತೆ ಮಾಡೋಕೆ ಸಾಧ್ಯವಾಗಿಲ್ಲ. ಅವರ ಫಿಂಗರ್ ಪ್ರಿಂಟ್ ತೆಗೆದುಕೊಳ್ಳಲಾಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ. ಎಸ್ಟೆಲೆ ಹಾಗೂ ಅವರ ಪತ್ನಿ ಇತ್ತೀಚೆಗಷ್ಟೇ ತಮ್ಮ ಷೇರು ಹಣದಿಂದ ಮನೆ ಕಟ್ಟಿಸಬೇಕು ಅಂತ ಪ್ಲಾನ್ ಮಾಡಿದ್ರು. ಆದ್ರೆ ಇದೇ ಟೈಮ್ನಲ್ಲಿ ಹೀಗಾಗೋಗ್ಬಿಟ್ಟಿದೆ. ಇನ್ನು ಈ ವಿಚಾರದ ಬಗ್ಗೆ ಅಲ್ಲಿನ ಪೊಲೀಸರು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡೋಕೆ ಹೋಗಿಲ್ಲ. ಮತ್ತೊಂದ್ ಕಡೆ ಫ್ರೆಂಚ್ ಲಾಟರಿ ಆರ್ಗನೈಸರ್ ಡೆಸ್ಜುಕ್ಸ್ನ ಲಾಟರಿ ಸಂಸ್ಥೆ ಹೇಳೋ ಪ್ರಕಾರ, ನಾವಿನ್ನು ಯಾವುದೇ ಲಾಟರಿ ಟಿಕೆಟ್ನ ಬಹುಮಾನವನ್ನ ಘೋಷಣೆ ಮಾಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಕ್ರೆಡಿಟ್ ಕಾರ್ಡ್ ಕಳೆದುಕೊಂಡ ಎಸ್ಟೆಲೆ ಮಾತ್ರ, ನನ್ನ ಕಾರ್ಡಿಂದಾನೇ ಲಾಟರಿ ಟಿಕೆಟ್ ಖರೀದಿಯಾಗಿದೆ, ಅದಕ್ಕೆ ದೊಡ್ಡ ಮೊತ್ತದ ಬಹುಮಾನ ಕೂಡ ಬಂದಿದೆ, ಅದರಲ್ಲಿ ನನಗೂ ಪಾಲು ಬೇಕೇ ಬೇಕು ಅಂತ ಹಠ ಹಿಡಿದು ಕುಳಿತಿದ್ದಾರೆ. ಈ ಕೇಸ್ ಹೇಗೆ ಅಂತ್ಯವಾಗುತ್ತೆ ಅನ್ನೋದು ಸದ್ಯದ ಕುತೂಹಲವಾಗಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.